ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮುದ್ದು ಸುಸಿಯಾಗಿ ಬುಧವಾರದ ಸಂಚಿಕೆ ಏನಾಗ್ತಾ ಇದೆ ನೋಡ್ಕೊಂಬರೋಣ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮಗೆ ಫಸ್ಟ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು ಫ್ರೆಂಡ್ಸ್. ಈ ಒಂದು ಎಪಿಸೋಡ್ನಲ್ಲಿ ಕಣ್ಮಣಿ ಮತ್ತು ರಾಖಿ ಇಬ್ಬರು ಒಂದೇ ಕಾರಲ್ಲಿ ಹೋಗ್ತಾ ಇರ್ತಾರೆ. ಅವ್ರನ್ನೇ ಶಿವರಾಮೇಗೌಡ ಫ್ಯಾಮಿಲಿ ಕೂಡ ಹಿಂದೆ ಕಾರಲ್ಲಿ ಫಾಲೋ ಮಾಡ್ಕೊಂಡು ಬರ್ತಾ ಇರ್ತಾರೆ. ಇವರಿಬ್ಬರು ಹೆಂಗೆ ಎಸ್ಕೇಪ್ ಆಗಬೇಕು ಮದುವೆ ಆಗೋದಕ್ಕೆ ಅಂತ ಗೊತ್ತಾಗದೇ ಇರುತ್ತೆ. ಆವಾಗ ರಾಖಿ ಇದ್ದವನು, ಏ ಕಣ್ಮಣಿ ನೀನು ನಿಮ್ಮ ಚಿಕ್ಕಗೌಡ್ರಿಗೆ ಫೋನ್ ಮಾಡಿಬಿಟ್ಟು ಸಿಸ್ಟಮ್ಗೆ ಕನೆಕ್ಟ್ ಮಾಡು ಫೋನ್ನ ಅಂತ ಹೇಳ್ತಾನೆ. ಆಗ ಕಣ್ಮಣಿ ಇದ್ದಳು, ಯಾಕೆ ರಾಖಿ ಇವಾಗ ದೊಡ್ಡ ಚಿಕ್ಕಪ್ಪಂಗೆ ಅಂತ ಹೇಳ್ತಾಳೆ. ಆಗ ಅವನಿದ್ದವನು, ನೀನು ಹೇಳು ಫಸ್ಟು ಕನೆಕ್ಟ್ ಮಾಡು ನಾನು ಮಾತಾಡ್ತೀನಿ ಅಂತ ಹೇಳಿಬಿಟ್ಟು ಕನೆಕ್ಟ್ ಮಾಡ್ತಾಳೆ. ಆವಾಗ ಗೋವಿಂದೇಗೌಡರು ಹೇಳು ಕಣ್ಮಣಿ ಅಂತಾರೆ. ಆಗ ರಾಖಿ ಇದೊಂದು, ಚಿಕ್ಕಗೌಡ್ರೆ ನಾನು ರಾಖಿ, ಅದು ಗಾಡಿನಲ್ಲಿ ಡೀಸೆಲ್ಲು ಖಾಲಿ ಆಗಿಬಿಟ್ಟಿದೆ, ಕಮ್ಮಿಗೆ ಬರ್ತಾ ಇದೆ, ಅದು ಚೌಟ್ರಿಗೆ ಹೋಗೋ ಗಂಟ ಆಗುತ್ತೋ ಆಗಲ್ವೋ ಅಂತ ಹೇಳ್ತಾನೆ. ಆವಾಗ ಗೋವಿಂದೇಗೌಡರಿದ್ದವರು, ಏಯ್ ರಾಖಿ ಏನಿಲ್ಲ ನಿನ್ನ ಬ್ರೈನ್ ಐತಾ ಇಲ್ವಾ, ಫಸ್ಟೇ ಎಲ್ಲ ಕರೆಕ್ಟಾಗಿ ಹಾಕ್ಸ್ಕೊಂಡು ಬರ್ಬೇಕಾದ್ರೆ ಗೊತ್ತಾಗಲ್ಲ ನಿನಗೆ ಅಂತಾರೆ. ರಾಖಿ ಇದ್ದವನು, ಅಯ್ಯೋ ಗೌಡ್ರೆ ನನಗೆ ಗೊತ್ತಿಲ್ಲ, ಈ ಕಾರು ಕ್ವಾಟ್ಲೇಣ ಓಡಿಸ್ತಾ ಇದ್ದಿದ್ದು, ನನ್ನ ಕಾರಲ್ಲಿ ನಾನು ಫುಲ್ ಹಾಕ್ಸಿದ್ದೀನಿ ಅಂತ ಹೇಳ್ತಾನೆ. ಆಗ ಗೋವಿಂದೇಗೌಡರಿದ್ದವರು, ನೋಡೋಣ ಇವನು ಎಲ್ಲದಕ್ಕೂ ನಾನು ಜವಾಬು ಕೊಡ್ತಾನೆ ನೋಡು ಅಂತ ಹೇಳ್ತಾನೆ. ಆಗ ಶಿವರಾಮೇಗೌಡರಿದ್ದವರು, ಏನಿಲ್ಲ ರಾಖಿ ನಿಂದು, ಸರಿ ಈಗ ಚೌಟ್ರಿ ತಕ್ಕೆ ಕಿಣಮಣಿನ ಬಿಟ್ಬಿಟ್ಟು ಆಮೇಲೆ ಬೇಕಾದ್ರೆ ಹೋಗಿ ಡೀಸೆಲ್ ಹಾಕ್ಸ್ಕೊಂಬರಿವಂತೆ ನಡಿ ಅಂತ ಹೇಳ್ತಾನೆ. ಆಗ ಅವನಿದ್ದವನು, ಇಲ್ಲ ಗೌಡ್ರೆ ಅದು ಡೀಸೆಲ್ಲು ಅಲ್ಲಿ ಗಂಟೆ ಹೋಗೋಕ್ಕಾಗುತ್ತೋ ಆಗಲ್ವೋ ಅನುಮಾನ, ಏನಾರ ಮಧ್ಯದಲ್ಲಿ ನಿಂತೋದ್ರೆ ಗಾಡಿಯ ಅದು ಅಪರಿಶಕನ ಅದು ಇದು ಅಂತಾರೆ ಅಂತ ಹೇಳ್ತಾನೆ. ಆಗ ಶಿವರಾಮೇಗೌಡರಿದ್ದರು, ಸರಿ ಆಯಿತು, ಎಲ್ಲಾರ ಪೆಟ್ರೋಲ್ ಬಂಕ್ ಹತ್ರ ಹಾಕು, ನಾವು ನಿನ್ನಿಂದನೇ ಬರ್ತೀವಿ ಅಂತ ಹೇಳ್ತಾರೆ. ಅದನ್ನು ಕೇಳಿದಂಥ ಕಣ್ಮಣಿಗೂ ರಾಖಿಗೂ ಬೇಜಾರಾಗುತ್ತೆ, ಏನಪ್ಪ ಮಾಡೋದು, ಮತ್ತೆ ನಮ್ಮನ್ನೇ ಫಾಲೋ ಮಾಡ್ತಿದ್ದಾರಲ್ಲ ಅಂತ ಹೇಳಿ. ಅಷ್ಟರಲ್ಲಿ ಶಿವರಾಮೇಗೌಡರಿಗೆ ಒಂದು ಫೋನ್ ಬರುತ್ತೆ, ನಾವೆಲ್ಲ ಚೌಟ್ರಿ ತಾವು ಬಂದಿದ್ದೀವಿ ಬನ್ನಿ ಅಂತ ಹೇಳಿ ಪಕ್ಷದ ಮುಖಂಡರು ನಾಯಕರೆಲ್ಲ ಫೋನ್ ಮಾಡಿರ್ತಾರೆ. ಆಗ ಗೋವಿಂದೇಗೌಡರಿಗೆ ಹೇಳ್ತಾ ಇದ್ದಾನೆ ಶಿವರಾಮೇಗೌಡರು, ಶಿವರಾಮ ಗೋವಿಂದ, ಈ ಪಕ್ಷದ ನಾಯಕರು ಮುಖಂಡರೆಲ್ಲ ಚೌಟ್ರಿ ತಾವು ಬಂದು ವೆಯ್ಟ್ ಮಾಡ್ತಾವ್ರಂತೆ, ಅವ್ರು ವೆಯ್ಟ್ ಮಾಡೋದು ಚೆನ್ನಾಗಿರೋಕ್ಕಿಲ್ಲ, ನಾವು ಬೇಗ ಹೋಗ್ಬಿಡೋಣ ನಡಿ. ಹಲೋ ರಾಖಿ, ನೀನು ಕಣ್ಮಣಿನ ಡೀಸೆಲ್ ಹಾಕ್ಸ್ಕೊಂಡು ಹುಷಾರಾಗಿ ಕರ್ಕೊಂಬರಲ್ಲ ಚೌಟ್ರಿ ಹತ್ರ ಅಂತ ಹೇಳಿಬಿಟ್ಟು ಇವರೆಲ್ಲ ಹೊರಡ್ತಾರೆ ಚೌಟ್ರಿ ಕಡೆ. ಅವಾಗ ಸ್ವಲ್ಪ ರಾಖಿಗೆ ಮನಸ್ಸು ಸಮಾಧಾನ ಆಗುತ್ತೆ. ಮತ್ತಿಲ್ಲಿ ಕ್ವಾಟ್ಲೆ ಮತ್ತು ವಿನಂತಿ ಸೇರಿ ಆ ಹೋಟೆಲ್ ಓನರ್ ನವೀನ್ ಮತ್ತು ಅವ್ನ ಗ್ಯಾಂಗ್ನ ಹಿಡಿಯೋದಕ್ಕೆ ಸಂಚಾಗ್ತಾ ಇದ್ದಾರೆ. ಮತ್ತೆ ಅದೇ ಥರ ಆ್ಯಕ್ಟ್ ಮಾಡೋಕ್ಕೋಗಿ ಕಣ್ಮಣಿ ತೊಗೊಂಡೋಗಿ ಅವ್ರ ಕ್ಯಾಮ್ರಾ ಹತ್ರ ಇವಳು ಸೂಟ್ ಕೇಸ್ನ ಇಕ್ತಾಳೆ. ಇಲ್ಲಿ ನವೀನ್ ಕಡೆ ಹುಡುಗರು ಅವಳು ಡ್ರೆಸ್ ಚೇಂಜ್ ಮಾಡ್ತಾಳೆ ನೋಡೋಣ ಅಂತ ಹೇಳಿ ಕಾಯ್ಕೊಂಡು ಕೂತಿರ್ತಾರೆ ಕ್ಯಾಮ್ರಾ ಹತ್ರ. ಅಷ್ಟರಲ್ಲಿ ಇವಳು ಸೂಟ್ ಕೇಸ್ನ ತೊಗೊಂಡೋಗಿ ಇಕ್ಬಿಡ್ತಾಳೆ. ಆಗ ನವೀನ್ ಕಡೆ ಹುಡುಗರು ಆ ಸರ್ವೆಂಟ್ಗೆ ಮತ್ತೆ ಹೋಗಿ ಅವಳು ಕ್ಯಾಮ್ರಾ ಹತ್ರ ಇಕ್ಕಿರೋ ಸೂಟ್ ಕೇಸ್ನ ತೆಗೆಸ್ಬಿಟ್ಟು ಬಾ ಅಂತ ಕಳಿಸ್ತಾರೆ. ಆ ಸರ್ವೆಂಟ್ ಸರಿ ಅಂತ ಬಂದ್ಬಿಟ್ಟು, ಮೇಡಮ್ ನಿಮ್ಗೆ ಏನಾರ ಕಾಫಿ ಕೊಡ್ಲಾ ಅಂತ ಕೇಳ್ತಾನೆ. ಆಗ ವಿನಂತಿ ಇದ್ದೋಳು, ನನಗೆ ಯಾಕೆ ಹಿಂಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ, ನನಗೇನಾದರೂ ಬೇಕಾದರೆ ನಾನೇ ಕೇಳಿ ಇಸ್ಕೊತೀನಿ, ನನಗೆ ಈ ಥರ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳ್ತಾಳೆ. ಆಗ ಸರ್ವೆಂಟ್ ಇದ್ದನು, ಮೇಡಮ್ ಇದು ನಮ್ಮ ಡ್ಯೂಟಿ, ನಾವು ಮಾಡಲೇಬೇಕು. ಸರಿ ಮೇಡಮ್ ಅವರೇ, ಅಯ್ಯೋ ಮೇಡಮ್ ಮತ್ತೆ ಸೂಟ್ ಕೇಸ್ ಅಲ್ಲೇ ಇಕ್ಕಿದ್ರೆ ಅದು ತುಂಬ ಸಾಫ್ಟ್, ಅದು ಗ್ಲಾಸ್ ಹೊಡೆದೋಗ್ಬಿಟ್ರೆ ಕಷ್ಟ, ತೆಗೀರಿ ನೀವು ಅಂತ ಅವ್ನು ತೆಗಿಯೋದಕ್ಕೆ ಒಳಗಡೆ ಬರ್ತಾನೆ. ಆ ಕ್ವಾಟ್ಲೆ ಅದೇ ರೂಮಲ್ಲೇ ಬಚ್ಚಿಕೊಂಡಿರ್ತಾನೆ. ಅವ್ನು ಬಂದ ತಕ್ಷಣ ಸರ್ವೆಂಟ್ಗೆ ಸರಿಯಾಗಿ ಹೊಡೆದ್ಬಿಟ್ಟು ಕ್ಯಾಮ್ರಾ ಹತ್ರ ಹೋಗ್ಬಿಟ್ಟು ಹೇಳ್ತಾ ಇದ್ದಾನೆ, ಅಯ್ಯೋ ನನ್ನ ಮಕ್ಕಳ ನೋಡ್ತಾ ಇದ್ದೀರಾ, ಈಗ ನೀವು ನೋಡ್ತಾ ಇದ್ದೀರಾ ಅಂತ ನನಗೆ ಗೊತ್ತು, ಸರಿಯಾಗಿ ತರ್ಕಿದ್ದೀನಿ ನೋಡಿ, ಎಲ್ಲ ಹುಡುಗಿರು ಬಂದು ಬಟ್ಟೆ ಬಿಚ್ತಾರೆ ಅಂತ ಕಾಯ್ತಾ ಇದ್ರ, ಇಲ್ಲಿ ತಗೋ ನನ್ನ ಮಕ್ಕಳ ಅಂತ ಹೇಳಿ ಆ ಸರ್ವೆಂಟ್ಗೆ ಚೆನ್ನಾಗಿ ಹೊಡೆದು ಆ ಕ್ಯಾಮ್ರಾ ಹತ್ರ ತೋರಿಸ್ತಾ ಇದ್ದಾನೆ. ಅದನ್ನು ನೋಡಿದಂಥ ನವೀನ್ ಫ್ರೆಂಡ್ಸು ಕ್ಯಾಮ್ರಾದಲ್ಲಿ ಓಡೋಗೋದಕ್ಕೆ ಪ್ರಯತ್ನ ಪಡ್ತಾರೆ. ಅಷ್ಟರಲ್ಲಿ ಪೊಲೀಸ್ ಬರ್ತಾರೆ. ಪೊಲೀಸ್ ಬಂದು ಎಲ್ಲರನ್ನೂ ಇಟ್ಕೊಳ್ತಾರೆ. ಆವಾಗ ಕ್ವಾಟ್ಲೆ ಬಂದು, ಒಳ್ಳೆ ಸಮಯಕ್ಕೆ ಬಂದ್ರಿ ಪೊಲೀಸ್ ಅವರೇ ನೀವು, ಇವ್ರು ಯಾರು ಅಂತ ಗೊತ್ತಾ ನಿಮಗೆ, ಇವ್ರು ಯಾರು ಅಲ್ಲ, ಈ ಹೋಟೆಲ್ ಓನರ್ ನವೀನ್ ಇದ್ದಾನಲ್ಲ ಅವ್ರ ಕಡೆ ಗ್ಯಾಂಗ್ ಅವ್ರು ಇವರು. ಈ ನವೀನು ಇವರೆಲ್ಲ ಸೇರಿಕೊಂಡು ಪ್ರತಿದಿನ ಬರೋ ಹುಡುಗಿರ್ದು ಬಟ್ಟೆ ಬಿಚ್ಚೋದು, ಹುಡುಗರ ಜೊತೆ ಇರೋವಂಥ ವಿಡಿಯೋ ಎಲ್ಲ ರೆಕಾರ್ಡ್ ಮಾಡ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಸರ್ ಇವರು ಅಂತ ಹೇಳ್ತಾರೆ. ಅದನ್ನು ಕೇಳಿದಂಥ ಪೊಲೀಸರು ಒಂದು ಸರಿಯಾಗಿ ಕೊಡ್ತಾರೆ, ಯಾರೋ ನಿಮ್ಮ ಹಿಂದೆ ಇರೋದು ಬೆನ್ನಿಂದೆ ಅಂತ ಕೇಳಿದಾಗ ಅವ್ರು ನಿಜ ಒಪ್ಕೊಂಡ್ಬಿಡ್ತಾರೆ. ಈ ಹೋಟೆಲ್ ಓನರ್ ಮಗ ನವೀನು, ಅವ್ರು ಹೇಳ್ದಂಗೆ ನಾವು ಮಾಡ್ತೀವಿ ಅಷ್ಟೇ, ಪ್ರತಿ ರೂಮಲ್ಲೂ ಕ್ಯಾಮ್ರಾ ಇಟ್ಟಿದ್ದೀವಿ, ಹುಡುಗಿರು ಬಂದು ಅವ್ರು ಏನೇನು ಮಾಡ್ತಾರೆ ಹುಡುಗರು ಜೊತೆ ಅದನ್ನೆಲ್ಲ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀವಿ ಅಂತ ಸತ್ಯ ಒಪ್ಕೊಂಡ್ಬಿಡ್ತಾರೆ. ಆಗ ಎಷ್ಟು ಜನ ಹುಡುಗಿರ್ದೋ ಮಾಡಿದ್ದೀರಾ ಇಷ್ಟು ದಿನ ಅಂತ ಕೇಳ್ತಾರೆ. ಒಂದು 100-150 ಹುಡುಗಿರು ವಿಡಿಯೋ ರೆಕಾರ್ಡ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಪೊಲೀಸವರು, ಓಹೋ ಕಳ್ಳ ನನ್ನ ಮಕ್ಕಳ, ಫಸ್ಟ್ ಇವ್ರಿಗೆ ಫೊರೆನ್ಸಿಕ್ ಅವ್ರಿಗೆ ಹೇಳಿ ಅರೆಸ್ಟ್ ಮಾಡೋಕೆ ಹೇಳ್ರಿ ಅಂತ ಹೇಳ್ತಾರೆ. ಆ ಕ್ವಾಟ್ಲೆ ಇದನ್ನು, ತುಂಬ ಧನ್ಯವಾದ ಸರ್ ಇವತ್ತು ಮದುವೆ ಬೇರೆ ಇದೆ ಈ ಹೋಟೆಲ್ ಓನರ್ ನವೀನ್ದು, ನಾವು ಫಸ್ಟ್ ಹೋಗಿ ಮದುವೆ ನಿಲ್ಲಿಸಬೇಕು ಸರ್, ಇಲ್ಲ ಅಂತಂದರೆ ದೊಡ್ಡ ಅನಾಹುತನೇ ಆಗೋಗುತ್ತೆ, ಬನ್ನಿ ಸರ್ ಅಂತ ಹೇಳಿ ಕ್ವಾಟ್ಲೆ ವಿನಂತಿ ಇಬ್ಬರು ಕೂಡ ಪೊಲೀಸ್ನ ಕರ್ಕೊಂಡು ಚೌಟ್ರಿ ಹತ್ರ ಓಡೋಗ್ತಾ ಇದ್ದಾರೆ. ಮತ್ತಿಲ್ಲಿ ಶಿವರಾಮೇಗೌಡರು ಎಲ್ಲರೂ ಚೌಟ್ರಿ ಹತ್ರ ಬರ್ತಾರೆ, ಫ್ಯಾಮಿಲಿ ಫುಲ್ಲು. ಅಲ್ಲಿ ಎಲ್ಲರೂ ಬಂದಿರ್ತಾರೆ, ಆಲ್ರೆಡಿ ನೆಂಟರೆಲ್ಲ, ಅವ್ರನ್ನೆಲ್ಲ ಇನ್ವೈಟ್ ಮಾಡ್ತಾ ಇದ್ದಾರೆ ಶಿವರಾಮೇಗೌಡರು, ಅವ್ರ ಹೆಂಡತಿ ಅವ್ರ ವೈಫು ಎಲ್ಲ ಇನ್ವೈಟ್ ಮಾಡ್ತಿರ್ಬೇಕಾದ್ರೆ ಅವ್ರ ಬೀಗರು ಕೂಡ ಬರ್ತಾರೆ. ಆಗ ಶಿವರಾಮೇಗೌಡರು ಹೇಳ್ತಾ ಇದ್ದಾರೆ, ಅಯ್ಯೋ ಬೀಗ್ರೆ, ನಾವೇ ನಿಮ್ಮನ್ನು ಬೇಗ ಬಂದು ಇನ್ವೈಟ್ ಮಾಡಬೇಕಾಗಿತ್ತು, ನೀವೇ ಬೇಗ ಬಂದು ನಮ್ಮನ್ನು ಇನ್ವೈಟ್ ಮಾಡೋಂಗಾಯ್ತು, ಕ್ಷಮಿಸಿ ಅಂತ ಹೇಳ್ತಾರೆ. ಆಗ ನಂಜೇಗೌಡರಿದ್ದವರು, ಅಯ್ಯೋ ಬೀಗ್ರೆ, ಇಮೇಲೆ ನಾವು ನೀವು ಎಲ್ಲ ಒಂದೇ, ಯಾರು ಬಂದ್ರೇನು ಫಸ್ಟು ಎಲ್ಲ ಒಂದೇ ಬನ್ನಿ ಅಂತ ಹೇಳ್ತಾರೆ. ಸರಿ ಅಂದ್ಬಿಟ್ಟು
ಹೀಗೆ ಶಿವರಾಮೇಗೌಡರು ಎಲ್ಲರನ್ನೂ ಕೂಡ ಪರಿಚಯ ಮಾಡಿಕೊಡ್ತಾರೆ ನಂಜೇಗೌಡರಿಗೂ ಕೂಡ. ಇವರು ಕಣ್ಮಣಿನ ಸಾಕಿದ್ದು ಇವರೇನೆ, ಇವ್ರು ಮೋಹನ್ ಅವ್ರ ಅಣ್ಣ ಅದಕ್ಕೆ ಅಂತ ಅವ್ರನ್ನೂ ಕೂಡ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾರೆ. ಮತ್ತಿಲ್ಲಿ ಕ್ವಾಟ್ಲೆ ವಿದ್ಯಂಗೆ ಫೋನ್ ಮಾಡಿಬಿಟ್ಟು, ಅದಕ್ಕೆಮ್ಮ ನೀವು ಹೇಳ್ದಂಗೆ ಎಲ್ಲ ಕೆಲಸನೂ ಸಕ್ಸಸ್ ಆಯಿತು, ಅದಕ್ಕೆಮ್ಮ ಅವ್ರನ್ನ ರೆಡ್ ಹ್ಯಾಂಡಾಗಿ ಹಿಡಿದು ಪೊಲೀಸ್ ಹತ್ರ ಒಪ್ಸಿದ್ದೀನಿ. ಈಗ ಪೊಲೀಸು ಚೌಟ್ರಿ ಹತ್ರ ಕೂಡ ಬರ್ತಾ ಇದ್ದಾರೆ ಮದುವೆ ನಿಲ್ಸೋಕ್ಕೆ, ಅದಕ್ಕೆಮ್ಮ ನೀವು ಬನ್ನಿ ಅದಕ್ಕೆಮ್ಮ ಅಲ್ಲಿಗೆ, ನೀವು ಇಷ್ಟೆಲ್ಲ ಹಿಂದೆ ನಿಂತ್ಕೊಂಡು ಮಾಡಿರೋರು ನೀವು ಬರ್ಬೇಕಲ್ಗೆ ಅಂತ ಹೇಳ್ತಾನೆ. ಆಗ ವಿದ್ಯೆ ಇದ್ದವಳು, ಕ್ವಾಟ್ಲೆ ನಾನು ಯಾರು ಮಾಡಿದ ಮುಖ್ಯ ಅನ್ನೋದಲ್ಲ, ನಮ್ಮ ಅಟ್ಟಿ ಹೆಣ್ಮಕ್ಳು ಮರ್ವಾದೆ ಉಳಿತು, ಹಂಗೆ ಎಷ್ಟೋ ಜನ ಹೆಣ್ಮಕ್ಳದು ಬಾಳ್ ಉಳಿಸೋದು ಅನ್ನೋದು ಖುಷಿ ಇರಬೇಕು, ಫಸ್ಟು ನೀನು ಹೋಗಿ ಅಲ್ಲಿ ಮದುವೆ ನಿಲ್ಲಿಸೋಣ್ಣಯ್ಯ, ಆಮೇಲೆ ನಾನು ಏನೋ ಒಂದು ಮಾಡ್ತೀನಿ ಅಂತ ಹೇಳ್ತಾಳೆ. ಸರಿ ಅದಕ್ಕೆ ಆಯಿತು ನೀನು ಹೇಳ್ದಂಗೆ ಮಾಡ್ತೀನಿ ಅಂತ ಕ್ವಾಟ್ಲೆ ಫೋನ್ ಇಡ್ತಾನೆ. ಮತ್ತಿಲ್ಲಿ ವಿದ್ಯಾ ಹೋಟೆಲಲ್ಲಿ ತನ್ನ ಕೆಲಸ ಫ್ಲಾಗ್ ಹಾರಿಸೋ ಕೆಲಸ, ಆಚೆ ಕಡೆ ಬನ್ನಿ ಅಣ್ಣ ಟಿಫನ್ ಚೆನ್ನಾಗಿದೆ ಅಂತ ಕರೆಯೋ ಕೆಲಸ ಮಾಡ್ತಾ ಇರ್ತಾಳೆ. ಅಷ್ಟಲ್ಲೇ ಅದೇ ಅವ್ರು ಕರಿಬೇಕಾದ್ರೆ ಸಡನ್ನಾಗಿ ಅವಳು ಮುಂದೆನೇ ಕಣ್ಮಣಿ ಮತ್ತು ಇವನಿರೋ ಅಂಥ ಕಾರ್, ರಾಕಿ ಇರೋ ಅಂಥ ಕಾರ್ ಪಾಸ್ ಆಗುತ್ತೆ. ಅದನ್ನು ನೋಡಿ ವಿದ್ಯಾ ಶಾಕ್ ಆಗ್ತದಳು. ಅಯ್ಯೋ ಇವ್ರು ಏನು ಈ ಕಡೆ ಹೋಗ್ತಾ ಇದ್ದಾರೆ, ಅಯ್ಯೋ ಇವ್ರು ಏನೋ ದುಡುಕಿ ನಿರ್ಧಾರ ತೊಗೊಂಡ್ಬಿಟ್ಟಿದ್ದಾರೆ, ಎಲ್ಲ ಒಳ್ಳೇದಾಗುತ್ತೆ, ತಡ್ಕೊಂಡಿರಿ ಅಂದರೆ ಇವ್ರು ಇರ್ತಾ ಇಲ್ವಲ್ಲ, ಇವ್ರು ಏನಾರ ದುಡುಕ್ ನಿರ್ಧಾರ ತೊಗೊಂಡ್ಬಿಟ್ರೆ ನಮ್ಮ ಮಟ್ಟಿ ಮರ್ವಾದೆ ಏನಾಗಬೇಕು, ನಮ್ಮ ಮಾವನ ಘನತೆ ಏನಾಗಬೇಕು, ಅಯ್ಯೋ ಅಯ್ಯೋ ಹಂಗೆ ಆಗಬಾರ್ದು, ಇದನ್ನು ನಾನು ಬೇಗ ತಡೀಬೇಕು ಅಂತ ಹೇಳಿ ಆ ಫ್ಲಾಗ್ನ ತಗೊಂಡೋಗಿ ಹೋಟೆಲ್ ಹತ್ರ ಕೊಟ್ಬಿಟ್ಟು, ಅಣ್ಣ ನಾನು ಅರ್ಜೆಂಟು ಹೋಗ್ಬೇಕು ಅಣ್ಣ ನಾನು ಬರ್ತೀನಿ ಅಂತ ಹೇಳ್ತಾಳೆ. ಆಗ ಹೋಟೆಲಿನವರು, ಏನಮ್ಮ ನಿಂದು ದಿನ ಇದೆ ಆಯಿತು ಡೈಲಿ ಅದು ಇದು ಅಂದ್ಕೊಂಡು, ಆಗಲ್ಲ ಕಣಮ್ಮ ಅಂತಾರೆ. ಇಲ್ಲ ಅಣ್ಣ ನಾನು ಈಗ ಹೋಗಿಲ್ಲ ಅಂದರೆ ತುಂಬ ದೊಡ್ಡ ಎಡ್ವರ್ಟಾಗಿ ಹೋಗುತ್ತೆ, ನಾನು ಹೋಗಲೇಬೇಕು ಅಂತ ಹೇಳಿ ವಿದ್ಯಾ ಇಲ್ಲಿ ಮತ್ತೊಂದು ಆಟೋ ಇಟ್ಕೊಂಡು ಅವ್ರ ಹಿಂದೆ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ಮತ್ತಿಲ್ಲಿ ಮದುವೆ ಮಂಟಪದಲ್ಲಿ ನವೀನ್ ತಾಯಿ ಇದ್ದವರು ಈಶ್ವರಿಗೆ ಹೇಳ್ತಾ ಇದ್ದಾರೆ, ಎಷ್ಟೇ ಆದರೂ ನೀವು ಒಂಥರ ನಮ್ಮ ಪಾಲಿಗೆ ಒಳ್ಳೆ ದೇವರಿದ್ದಂಗೆ, ನಮ್ಮ ಮಗನಿಗೆ ಒಳ್ಳೆ ಸಂಬಂಧ ತೋರಿಸಿ ನಮ್ಮ ಮನೆಗೆ ಒಳ್ಳೆ ಸೊಸೆನ ಕೊಡಿಸ್ತಾ ಇದ್ದೀರಾ ಅಂತ ಹೇಳ್ತಾಳೆ. ಆಗ ಈಶ್ವರಿ ಇದ್ದವಳು, ಅಯ್ಯೋ ಅದ್ರಲ್ಲಿ ನಂದೇನಿದೆ, ಎಲ್ಲ ಋಣಾನು ಬಂದ ದೇವ್ರದು ಅಂತ ಹೇಳ್ತಾರೆ. ಆಗ ನವೀನ್ ತಾಯಿ ಇದ್ದವರು, ಹೌದೌದು ಋಣಾನು ಬಂದ, ಆದರೆ ಈ ಬಂದ ಬೆಳೆಸಿದ್ದು ನೀವೇ ಅಲ್ವಾ, ತುಂಬ ಒಳ್ಳೇದಾಯಿತು, ನಿಮ್ಮ ಋಣ ನಾವು ಯಾವತ್ತೂ ಮರೆಯಂಗಿಲ್ಲ ಅಂತ ಹೇಳ್ತಿರ್ತಾರೆ. ಅದನ್ನು ಕೇಳಿಸ್ಕೊಂಡಂತ ಸಾವಿತ್ರಿ, ಆಗದೆ ಹೋಗಿರೋ ಅಂಥ ಮದುವೆಗೆ ಎಷ್ಟು ಹೊಗಳುತ್ತವ್ರು ನೋಡು ಅಂತ ಅನ್ಕೊಂತಿರ್ತಾಳೆ. ಅಷ್ಟರಲ್ಲಿ ವಿನಂತಿ ಕಾಲ್ ಮಾಡ್ತಾಳೆ. ಅವಾಗ ಸಾವಿತ್ರಿ ಇದ್ದವಳು, ಏನೇ ಅದೇನೋ ಕಿತ್ತು ಗುಡ್ಡೆ ಹಾಕ್ತೀನಿ ಅಂತ ಓದಲ್ಲ, ಏನಾಯ್ತೆ ಕೆಲಸ ಅಂತ ಹೇಳ್ತಾಳೆ. ಆಗ ವಿನಂತಿ, ಅವ್ವ ಎಲ್ಲ ಸಕ್ಸಸ್ ಆಯಿತು ಕಣವ, ಇನ್ನೇನ ಮದುವೆ ನಿಂತೋಗದೆ ಅಂತ ಹೇಳ್ತಾಳೆ. ಆಗ ಸಾವಿತ್ರಿ ಇದ್ದವಳು, ಏನೇ ನೀನು ಮದುವೆ ನಿಂತೋಗದೆ ಅಂತ, ಇಲ್ಲಿ ನೋಡಿದ್ರೆ ಮದುವೆ ನಿಲ್ಲೋ ಲಕ್ಷಣ ಯಾವುದೂ ಕಾಣ್ತಾ ಇಲ್ಲ ಕಣೆ ಅಂತಾಳೆ. ಆಗ ವಿನಂತಿ ಇದ್ದವಳು, ಅವ್ವ ನೀನು 3 ತಿಂಗಳಂಗೆ ಹುಡ್ತೋಳಂಗೆ ಹಾಡಬೇಡ, ಸ್ವಲ್ಪ ತಾಳ್ಮೆ ತಗೊಳವ, ಸುನಾಮಿ ಸುಂಟ್ರು ಗಾಳಿ ಥರ ಒಂದೊಂದೇ ಕ್ಲೂಸು ಬಂದು ಈಗ ಬಿದ್ದು ಆ ಮದುವೆ ನಿಂತೋಗುತ್ತೆ, ನೀನು ನೋಡಿರೋ ಹುಡುಗನ ಜೊತೆನೇ ಮದುವೆ ಆಗುತ್ತೆ, ನೀನೇನು ಚಿಂತೆ ಮಾಡಬೇಡ ಕಣವ ಅಂತ ಹೇಳ್ತಾಳೆ. ಆಗ ಸಾವಿತ್ರಿ ಇದ್ದವಳು, ಹೌದೇನೆ ನಿಜ ಏನೇ ದಿಟ ಹೇಳ್ತಾ ಇದೆಯೇನೆ ಅಂತಾರೆ. ಆಗ ಹೌದವ ನಿಜನೇ ಹೇಳ್ತಾ ಇದ್ದೀನಿ, ನಾನೀಗ ಅಲ್ಲಿಗೆ ಬರ್ತಾ ಇದ್ದೀನಿ, ಸರಿ ಬಿಡವ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ. ಮತ್ತಿಲ್ಲಿ ಮೋಹನ ಇದ್ದವಳು, ಅಯ್ಯೋ ಈ ಕಣ್ಮಣಿ ರಾಕಿ ಇನ್ನೂ ಬರಲಿಲ್ವಲ್ಲ, ಡೀಸೆಲ್ ಹಾಕ್ಸ್ಕೊಂಬರಕ್ಕೆ ಇಷ್ಟೊತ್ತು ಬೇಕೆ, ಎಲ್ಲೋ ಹೊಂಟೋದ್ರಿ ಇವರು, ಅಯ್ಯೋ ದೇವ್ರೆ ತಡಿ ಫೋನ್ ಮಾಡೋಣ ಅಂತ ಹೇಳಿ ಕಣ್ಮಣಿಗೆ ಫೋನ್ ಮಾಡ್ತಾಳೆ. ಕಣ್ಮಣಿ ಫೋನು ಸ್ವಿಚ್ ಆಫ್ ಆಗಿರುತ್ತೆ. ರಾಕಿಗಾದರೂ ಮಾಡೋಣ, ಇಬ್ಬರು ಜೊತೆಲೇ ಬರ್ತಾರಲ್ಲ ಅಂತ ರಾಕಿಗೆ ಫೋನ್ ಮಾಡ್ತಾಳೆ. ರಾಕಿ ಫೋನು ಕೂಡ ಸ್ವಿಚ್ ಆಫ್ ಆಗೋಗಿರುತ್ತೆ. ಅದನ್ನು ಕೇಳಿಸ್ದು ಅಂತ ಮೋಹನಂಗೆ ತುಂಬ ಭಯ ಆಗಿ, ಅಯ್ಯೋ ದೇವ್ರೆ ಇಬ್ಬರು ಫೋನು ಸ್ವಿಚ್ ಆಫ್ ಆಗೋಗೈತೆ, ಏನಾರು ಎಡ್ವಟ್ ಆಗೋಯ್ತು, ಏನಾಗೋಯ್ತಪ್ಪ ದೇವ್ರೆ ಏನು ಮಾಡೋದು ಅಂತ ಹೇಳಿ ಗೋವಿಂದೇಗೌಡ್ರನ್ನ ಕರ್ಕೊಂಬರ್ತಾಳೆ. ಗೋವಿಂದ ಬಾಯಿಲಿ ಒಂದು ನಿಮಿಷ, ಕಣ್ಮಣಿ ಇನ್ನೂ ಬಂದಿಲ್ಲ ಅಂತ ಹೇಳ್ತಾಳ. ಗೋವಿಂದೇಗೌಡರು, ಹೌದೇ ಇರೋದಕ್ಕೆ ನಾನು ಫೋನ್ ಮಾಡ್ತೀನಿ ಅಂತ ಫೋನ್ ಮಾಡಕ್ಕೆ ಹೋಗ್ತಾನೆ. ಇಲ್ಲ ಗೋವಿಂದ ನಾನು ಆಲ್ರೆಡಿ ಫೋನ್ ಎಲ್ಲ ಮಾಡಿದ್ದೀನಿ, ಇಬ್ಬರು ಫೋನು ಸ್ವಿಚ್ ಆಫ್ ಬರ್ತಾ ಇದೆ, ಏನು ಮಾಡಬೇಕು ನನಗೊಂದು ಗೊತ್ತಾಗ್ತಾ ಇಲ್ಲ ಅಂತ ಪಾಪ ಅಳ್ತಿರ್ತಾಳೆ. ಆಗ ಗೋವಿಂದ ಇದ್ದವ್ರು, ನೀವೇನು ಟೆನ್ಷನ್ ಮಾಡ್ಕೊಬೇಡಿ, ಅದಕ್ಕೆ ನನಗೆ ಇಲ್ಲಿರೋ ಬಂಕಿನವರು ಪೆಟ್ರೋಲ್ ಬಂಕ್ ಅವ್ರು ಎಲ್ಲರೂ ನನಗೆ ಪರಿಚಯ ಇದ್ದವ್ರೆ, ನಾನು ಅದನ್ನು ವಿಚಾರಿಸ್ಕೊತೀನಿ ಅಂತ ಹೇಳಿ ಓಡ್ ಬಂದು ಶಿವರಾಮೇಗೌಡರ ಹತ್ರ, ಅಣ್ಣ ನನಗೊಂಚೂರು ಮುಖ್ಯವಾದ ಕೆಲಸ ಆಯ್ತು, ಆಚೆ ಒಂದು 2 ನಿಮಿಷ ಹೋಗ್ಬಿಟ್ಟು ಬಂದ್ಬಿಡ್ತೀನಿ ಅಂತ ಹುಡುಗರನ್ನೆಲ್ಲ ಕರ್ಕೊಂಡು ಗೋವಿಂದೇಗೌಡರು ಹುಡ್ಕೋದಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿ ಮೋಹನ ಒಳಗೆ ಹೋಗ್ತಿರ್ಬೇಕಾದ್ರೆ ಶಿವರಾಮೇಗೌಡರು, ಮೋಹನ ಕಣ್ಮಣಿ ಬಂದ್ಲೆ ಅಂತ ಕೇಳ್ತಾರೆ. ಮೋಹನ್ಗೆ ಏನು ಹೇಳಬೇಕು ಅಂತ ಗೊತ್ತಾಗದೆ ಹಂಗೆ ನಿಂತಿರ್ತಾಳೆ. ಆಗ ಶಿವರಾಮೇಗೌಡರು, ಮೋಹನ ನಾನು ಕಣ್ಮಣಿ ಬಂದ್ಲೆ ಅಂದರೆ ನೀನೇನು ಯೋಚನೆ ಮಾಡ್ತಾ ಇದೆಯಾ ಅಂತ ಹೇಳ್ತಾರೆ. ಆಗ ಮೋಹನ ಇದ್ದವಳು, ಹ್ಞೂ ರೀ ಬಂದ್ಲು, ಒಳಗೆ ರೆಡಿ ಆಗ್ತಾ ಇದ್ದಾಳೆ ಅಂತ ಸುಳ್ಳು ಹೇಳ್ಬಿಡ್ತಾಳೆ. ಮತ್ತಿಲ್ಲಿ ವಿದ್ಯಾ ಕೂಡ ಆಟೋ ಇಟ್ಕೊಂಡು ಫಾಸ್ಟಾಗಿ, ಅಣ್ಣ ಪ್ಲೀಸ್ ಅಣ್ಣ ಬೇಗ ಹೋಗಿ ಅಣ್ಣ, ಅದನ್ನು ಒಂಚೂರು ಬೇಗ ಅರ್ಜೆಂಟ್ ಕೆಲಸ ಹೋಗಿ ಅಂತ ಹೇಳಿ ಕಣ್ಮಣಿ ರಾಕಿ ಕಾರ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ಮತ್ತಿಲ್ಲಿ ಪುರೋಹಿತರು ಹುಡುಗಿನ ಕರ್ಕೊಂಬನ್ನಿ ಅಂತ ಹೇಳ್ತಾ ಇದ್ದಾರೆ. ಆಗ ಈಶ್ವರಿ ಇದ್ದಳು, ಹೋಗಿ ಹುಡುಗಿನ ವಿಚಿತ್ರ ಅಂತ ಹೇಳ್ತಾಳೆ. ಆಗ ಮೋಹನ ಇದ್ದಳು, ಹುಡುಗಿಯಲ್ಲಿ ಇದ್ರೆ ತಾನೇ ರೂಮಲ್ಲಿ ಕರ್ಕೊಂಬರಕ್ಕೆ ಅಂತ ಹೇಳ್ತಾಳೆ. ಅದನ್ನು ಕೇಳಿ ಈಶ್ವರಿಗೂ ಕೂಡ ಶಾಕ್ ಆಗುತ್ತೆ. ಆವಾಗ ಗೋವಿಂದೇಗೌಡರು ಕೂಡ ಅಲ್ಲಿಗೆ ಬರ್ತಾರೆ. ಬಂದಾಗ ಏನಾಯಿತು ಅಂತ ಮೋಹನ ಕೇಳಿದಾಗ, ಇಲ್ಲಿರೋದೇ ಪೆಟ್ರೋಲ್ ಬಂಕು 4 ನಮ್ಮ ಏರಿಯಾದಲ್ಲಿ, 4 ಪೆಟ್ರೋಲ್ ಬಂಕ್ಗೂ ನಮ್ಮ ಕಾರ್ ಹೋಗಿಲ್ಲ ಅಂತ ಹೇಳ್ತಾರೆ. ಆಗ ಶಿವರಾಮೇಗೌಡರು, ಎಲ್ಲಿ ಕಣ್ಮಣಿ ಕರ್ಕೊಂಬನ್ನಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಆಗ ಶಿವರಾಮೇಗೌಡರಿಗೆ ಹುಡುಗಿ ರೂಮಲ್ಲಿ ಇಲ್ಲ ಅಂತ ಹೇಳ್ತಾರೆ. ಅವರು ಕೂಡ ಶಾಕ್ ಆಗಿ ಎಲ್ಲೋದ್ಲು ಅಂತ ನಿಂತ್ಕೊಂಡ್ಬಿಡ್ತಾರೆ. ಇದಿಷ್ಟು ಬಂದು ಇವತ್ತಿನ ಸಂಚಿಕೆ ಫ್ರೆಂಡ್ಸ್. ನಾಳಿನ ಸಂಚಿಕೆನಲ್ಲಿ ಏನಾಗ್ತಾ ಇದೆ ಅಂತ ನೋಡ್ಕೊಂಬರ್ಬೇಕು ಅಂದರೆ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.